ಎಲ್ರಿಗೂ ನಮಸ್ತೆ. ನಾನಿವತ್ತು ಗೋಧಿ ಮಂಡಕ್ಕಿಗೆ ಒಗ್ಗರಣೆ ಹಾಕಿದ್ದೆ. ಅದು ನಮ್ಮ ಹಳ್ಳಿ ಸೈಡೆಲ್ಲ ಸಿಗೋದಿಲ್ಲ. ಇಲ್ಲಿ ಬೆಂಗಳೂರಿನಲ್ಲಿ ಚೀಲದಲ್ಲಿ ಹಾಕ್ಕೊಂಡು ಮನೆ ಹತ್ರನೇ ಮಾರಾಟ ಮಾಡ್ಕೊಂಡು ಬರ್ತಾರೆ. ಅದಕ್ಕೆ ನಾನಿವತ್ತು ಅದನ್ನು ಮಾಡೋಣ ಅಂತ ತಗೊಂಡಿದ್ದೀನಿ. ಹಾಗೆ ಈ ವಿಡಿಯೋ ಮಾಡಿಕೊಂಡು ನಿಮ್ಗೆ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಫಸ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಬಿಟ್ಟು ಕಡಲೆ ಬೀಜನ ಫಸ್ಟ್ ಹಾಕ್ಕೊಂಡು ಸ್ವಲ್ಪ ಸಣ್ಣೂರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವು ಜಾಸ್ತಿ ಎತ್ಬಿಟ್ಟು ಫ್ರೈ ಮಾಡ್ಕೊಳಕ್ಕೆ ಹೋದರೆ ಕಡಲೆ ಬೀಜ ಸೀದೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಸಣ್ಣೂರಿನಲ್ಲೇ ಅದನ್ನು ಉಟ್ಕೋಬೇಕು. ಆಮೇಲೆ ಜಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿನ ಒಂದು ಗಡ್ಡೆ ಅಷ್ಟು ಹಾಕ್ಕೋಬೇಕು. ಅದು ಗೋಧಿ ಪುರಿ 100 ರೂಪಾಯಿಗೆ 3 ಲೀಟ್ರ್ ಕೊಡ್ತಾರೆ. ದಪ್ಪ ಇರುತ್ತೆ. ನಾನಂತೂ ಅದನ್ನು ಯಾವತ್ತೂ ಮಾಡಿರಲಿಲ್ಲ, ಇವತ್ತೇ ಫಸ್ಟ್ ಮಾಡ್ತಾ ಇರೋದು. ಆಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೋಬೇಕು. ಮಾಮೂಲಿ ನಾವು ಹೆಂಗೆ ಪುರಿಗೆ ಒಗ್ಗರಣೆ ಹಾಕ್ತೀವೋ ಅದೇ ಥರನೇ. ಅಂದರೆ ಪುರಿ ಅದಾದರೆ ಸ್ವಲ್ಪ ಸಣ್ಣ ಇರುತ್ತೆ, ಇದು ದಪ್ಪ ಇರುತ್ತೆ. ಆಮೇಲೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ನೆಕ್ಸ್ಟು ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು. ಎಲ್ಲವನ್ನೂ ಉರಿತಾ ಬರಬೇಕು, ಸಣ್ಣೂರಿನಲ್ಲೇ ಉರಿಬೇಕು. ಆಮೇಲೆ ಸ್ವಲ್ಪ ಕಡಲೆ ಹಾಕ್ಕೋಬೇಕು. ಕಡಲೆ ಜಾಸ್ತಿ ಹಾಕ್ಕೋಬಾರ್ದು. ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಇದ್ದರೂ ನಡೆಯುತ್ತೆ. ಕಡಲೆ ಮಾತ್ರ ಕಡಲೆ ಬೀಜ ಹಾಕ್ಕೊಂಡಿರ್ತೀವಲ್ಲ ಅದ್ರದ್ದು ಅರ್ಧ ಅಷ್ಟು ಹಾಕ್ಕೊಂಡ್ರೆ ಸಾಕು. ಅಥವಾ ಒಟ್ಟಿನಲ್ಲಿ ಸ್ವಲ್ಪ ಹಾಕ್ಕೋಬೇಕು. ಬರೀ ಕಡಲೆ ಇದ್ದರೆ ಚೆನ್ನಾಗಿರೋದಿಲ್ಲ. ಕಡಲೆ ಬೀಜ ಮಾತ್ರ ಎಷ್ಟಿದ್ರೂ ನಡೆಯುತ್ತೆ. ಪೇಪರ್ ಅವಲಕ್ಕಿನೂ ಬಂದಿತ್ತು ಅವ್ರ ಹತ್ರ. ಪೇಪರ್ ಅವಲಕ್ಕಿನೂ ಚೆನ್ನಾಗಿದೆ. ನಾನು ಮೊದಲೇ ಇದು ಗೋಧಿ ಮಂಡಕ್ಕಿ ಅಂತಾರೆ ನೋಡ್ರಿ, ಅದರೊಳಗಡೆ ತೆಗಿತಾ ಇದ್ದೀನಿ. ಗಟ್ಟಿಗಿದ್ದಾವೆ ಅವು. ಅದು ಏನು ನಾವು ಮಾಮೂಲಿ ಚಪಾತಿ ಮಾಡ್ತೀವಲ್ಲ ಆ ಗೋಧಿ ಥರ ಏನಿಲ್ಲ, ಅದಕ್ಕಿಂತ ದಪ್ಪ ಇದೆ. ಇದು ಎಂಥ ಗೋಧಿನೋ ನನಗಂತೂ ಗೊತ್ತಿಲ್ಲ. ಮಾತ್ರ ತಿನ್ನೋದಕ್ಕೆ ಮಾತ್ರ ಉಪ್ಪುಪ್ಪಾಗಿರುತ್ತೆ ಇದು. ಇದನ್ನೇ ಬರೀ ಒಗ್ಗರಣೆ ಹಾಕಿದ್ರೆ ಉಪ್ಪು ಹಾಕೋದೇ ಬೇಡ, ಹಾಗೆ ಒಗ್ಗರಣೆ ಹಾಕ್ಬಿಡ್ಬೋದು. ಇದು ಅವಲಕ್ಕಿದಾದರೆ ಸ್ವಲ್ಪ ಸಪ್ಪೆ ಇರುತ್ತೆ, ಅದು ಉಪ್ಪಿರೋದಿಲ್ಲ. ನೋಡಿ, ಇದಕ್ಕೆ ಅರಿಶಿನ ಹಾಕ್ಕೊತಾ ಇದ್ದೀನಿ. ಈಗ ಎಲ್ಲದನ್ನು ಸಣ್ಣೂರಿನಲ್ಲೇ ಹಾಕಬೇಕು, ಅರಿಶಿನ ಆಗಲಿ. ಈಗ ನೆಕ್ಸ್ಟ್ ನೋಡಿ, ಸ್ವಲ್ಪ ಖಾರದ ಪುಡಿ ಹಾಕ್ಕೊತೀನಿ. ಉಪ್ಪನ್ನಷ್ಟೇ, ಕಡಲೆ ಬೀಜ ಕಡಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು ನಾವು. ಯಾಕಂದರೆ ಸಾಮಾನ್ಯ ಎಲ್ಲ ಮಂಡಕ್ಕಿನಲ್ಲೂ ಉಪ್ಪು ಮೊದಲೇ ಇರುತ್ತೆ. ಆದರೆ ಪೇಪರ್ ಅವಲಕ್ಕಿನಲ್ಲಿ ಮಾತ್ರ ಉಪ್ಪು ಇರೋದಿಲ್ಲ ಸಾಮಾನ್ಯ. ಯಾಕಂದರೆ ಅದನ್ನು ಸ್ವೀಟ್ ಮಾಡೋಕ್ಕೂ ಉಪಯೋಗಿಸ್ತಾರಲ್ವ, ಹಾಗಾಗ್ಬಿಟ್ಟು ಅದರಲ್ಲಿ ಉಪ್ಪು ಇರೋದಿಲ್ಲ, ಸಪ್ಪೆ ಇರುತ್ತೆ. ಅದಕ್ಕಾದರೆ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕಬೇಕು. ಇದಕ್ಕಾದರೆ ಒಂಚೂರು ಉಪ್ಪು ಹಾಕಿದ್ರೆ ಸಾಕಾಗುತ್ತೆ. ಈಗ ಮಳೆ ಬರ್ತಾ ಇರೋದ್ರಿಂದ ಯಾವಾಗಲೂ ಏನಾದರೂ ತಿಂತಾ ಇರಬೇಕು ಅನ್ನಿಸ್ತಾ ಇರುತ್ತೆ. ಸಾಯಂಕಾಲದೊತ್ತು ಅಥವಾ ಊಟದ ತಿಂಡಿ ತಿಂದಾದ್ಮೇಲೆ ಮತ್ತೇನಾದರೂ ಬಾಯಿಗೆ ಹಾಕ್ಕೋಬೇಕು ಅನಿಸುತ್ತೆ. ನೋಡಿ, ಈಗ ಇದು ಪೇಪರ್ ಅವಲಕ್ಕಿ. ಈ ಅವಲಕ್ಕಿ ಮಾತ್ರ ಬರೀ ಇದನ್ನೇ ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದು ಬಾಯಲ್ಲಿಟ್ರೆ ಒಂದೇ ಸಾರಿ ಕರ್ಗೋಗುತ್ತೆ, ಆ ಥರ ಇರುತ್ತೆ ಇದು ಅವಲಕ್ಕಿ, ಪೇಪರ್ ಅವಲಕ್ಕಿ. ನಾನು ಈಗ ಇದನ್ನು ಒಗ್ಗರಣೆ ಹಾಕಿ ಅದ್ರ ಜೊತೆಗೇನೆ ಆ ಅವಲಕ್ಕಿನೂ ಕೂಡ ಹಾಕಿದ್ದೀನಿ. ಮಾಮೂಲಿ ನಮ್ಮ ಪುರಿ ಮಂಡಕ್ಕಿ ಆದರೆ ಅದು ಚೆನ್ನಾಗೇ ಇರುತ್ತೆ. ಅದನ್ನು ಸಾಮಾನ್ಯ ಎಲ್ಲರೂ ಮಾಡ್ತೀವಿ ನಾವು, ಯಾವಾಗಲೂ ಮಾಡ್ಕೊತಾನೆ ಇರ್ತೀವಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಕ್ಯಾರೆಟ್ ತುರಿ, ಹಸಿ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣಗೆ ಹಚ್ಚಿರೋ ಟೊಮೊಟೊ, ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಮೇಲೆ ಹಾಕ್ಕೊಂಡು ತಿಂದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಇದು ಟೈಮ್ ಇದ್ದರೆ ಬೇಕಾದರೆ ಹಸಿ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಎಲ್ಲದನ್ನು, ಟೊಮೊಟೊ ಎಲ್ಲ ಹಾಕ್ಕೊಂಡು ತಿಂದ್ಕೊಂಡ್ರೆ ಚುರುಮುರಿ ಥರನೂ ಚೆನ್ನಾಗಿರುತ್ತೆ. ನೋಡಿ, ಈಗ ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಈಗ ಇದನ್ನು ಹಾಕ್ಕೊತಾ ಇದ್ದೀನಿ ನಾನು, ಗೋಧಿ ಮಂಡಕ್ಕಿ. ಇನ್ನು ಮುಸ್ಕಿನ ಜೋಳದ್ದು
ಜೋಳದಲ್ಲೂ ಪಾಪ್ಕಾರ್ನ್ ಮಾಡ್ತಾರೆ. ಅದಕ್ಕೂ ಖಾರ ಹಚ್ಚಿದ್ದು ಚೆನ್ನಾಗಿರುತ್ತೆ ಪಾಪ್ಕಾರ್ನಿಗೆ. ನನ್ನ ವಿಡಿಯೋ ನೋಡ್ತಾ ಇರೋಂಥ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು. ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು.